ಇನ್ನು ಸಂಪುಟ ವಿಸ್ತರಣೆಗೂ ಕೂಡ ರಾಹುಲ್ ಪ್ರತಿಭಟನೆಯ ಬಿಸಿ ತಟ್ಟಿರುವಂತದ್ದು. ರಾಜ್ಯ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆ ಇನ್ನೇನಾಗೋದ್ರಲ್ಲಿತ್ತು. ಆದರೆ ಈ ಪ್ರತಿಭಟನೆಯ ಕಾವು ರಾಜ್ಯ ಸಂಪುಟ ವಿಸ್ತರಣೆ ಮೇಲೂ ಕೂಡ ಎಫೆಕ್ಟ್ ಆಗಿದೆ. ಇವತ್ತು ನಡಿಬೇಕಾಗಿದ್ದಂತಹ ಸಂಪುಟ ವಿಸ್ತರಣೆ ಮಾತುಕತೆ ವಿಳಂಬ ಆಗಿದೆ. ರಾಜ್ಯಪಾಲರ ಅನುಮತಿಯನ್ನ ಕೂಡ ಕೇಳಿದ್ರು ಸಿಎಂ. ಆದರೆ ಪಟ್ಟಿ ಫೈನಲ್ ಮಾಡದ ಕಾರಣ ವಿಳಂಬ ಆಗ್ತಾ ಇದೆ. ನಾನು ರೆಡಿ ಇದ್ದೀನಿ. ನನಗೂ ಯಾವ ಕಾರಣಕ್ಕೂ ಮುಂದಾಕಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಸಂದರ್ಭನೂ ಇಲ್ಲ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀರಿ. ಬಿಕಾಸ್ ಹಾಸನದಲ್ಲಿ ನಾನು ಅಲ್ಲಿ ಹೋಗಲೇಬೇಕಾಯಿತು. ಸರ್ಕಾರದ ಪರವಾಗಿ ನನಗೂ ಜವಾಬ್ದಾರಿ ಇತ್ತು. ಸಂಪುಟ ವಿಸ್ತರಣೆಗಾಗಿ ದೆಹಲಿಗೆ ಕೂಡ ತೆರಳಿದ್ರು ಸಿಎಂ ಶಿವಕುಮಾರ್. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿ ಅಧ್ಯಕ್ಷ ಹಾಗೆ ವೇಣುಗೋಪಾಲ್ ಅವರು ಇವರೆಲ್ಲರೂ ಕೂಡ ಸಭೆ ನಡೆಸುವಂತಹ ಪ್ಲಾನ್ ಆಗಿತ್ತು. ವೇಣುಗೋಪಾಲ್ ಅವರ ನಿವಾಸದಲ್ಲಿ ದೆಹಲಿ ತಲುಪೋ ವೇಳೆ ಹೋರಾಟಕ್ಕೆ ರಾಹುಲ್ ಗಾಂಧಿ ಪ್ಲಾನ್ ಮಾಡಿದ್ರು. ರಾಜ್ಯ ನಾಯಕರು ಕಾಯೋ ವೇಳೆ ಹೋರಾಟಕ್ಕೆ ಇಳಿದು ಬಿಟ್ಟಿದ್ರು ರಾಹುಲ್. ಹಾಗಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗೆ ಸಿಎಂಗೆ ಕಾಲಾವಕಾಶವೇ ಸಿಗಲಿಲ್ಲ. ನಿನ್ನೆ ತಡರಾತ್ರಿ ತನಕ ಖಾಕಿ ವಶದಲ್ಲಿದ್ರು ರಾಹುಲ್ ಗಾಂಧಿ. ಹಾಗಾಗಿ ಮೂಲಕ್ಕೆ ಸೇರ್ಬಿಟ್ಟಿದೆ ಸಚಿವ ಸಂಪುಟ ವಿಸ್ತರಣೆ ವಿಚಾರ. ನಾವು ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರಸನ್ನ, ಕಾದು ಸುಸ್ತಾಗಿದ್ದಂತಹ ಸಚಿವ ಸಂಪುಟ ಆಕಾಂಕ್ಷಿಗಳಿಗೆ ಈಗ ಮತ್ತೆ ನಿರಾಸೆನಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ನಡೆದಂತಹ ಒಂದು ಹೈ ಡ್ರಾಮಾ, ದೆಹಲಿಯಲ್ಲಾದಂತಹ ಪ್ರತಿಭಟನೆ, ರಾಹುಲ್ ಗಾಂಧಿ ಖಾಕಿ ವಶಕ್ಕೆ ಸಿಕ್ಕಿದ್ದು, ಇದೆಲ್ಲವನ್ನೂ ನೋಡ್ತಾ ಹೋದಾಗ ಇನ್ನೇನಾಗೋದ್ರಲ್ಲಿತ್ತು. ಮತ್ತೆ ಹಾಗಿದ್ರೆ ಈಗ ಸಂಪುಟ ವಿಸ್ತರಣೆ ವಿಚಾರ ಮೂಲೆಗೆ ಸೇರಿತಾ ಇದೆಯಾ ಅಂತ? ಪ್ರತಿಮಾ, ಮತ್ತೆ 3 ರಿಂದ 4 ದಿನಗಳ ಕಾಲ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗುವಂಥದ್ದು ಖಚಿತವಾಗಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಿನ್ನೆ ಒಂದು ಮುಹೂರ್ತ ಫಿಕ್ಸ್ ಆಗಿಯೇ ಬಿಡುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ದೆಹಲಿಗೆ ತೆರಳಿದ್ರು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಭೆ ನಿಗದಿಯಾಗಿತ್ತು. ಆದರೆ ದೆಹಲಿಗೆ ಹೋಗಿ ತಲುಪುವಷ್ಟರ ವೇಳೆಗೆ ಇಡೀ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ರಾಹುಲ್ ಗಾಂಧಿ ಅವರು ಹೋರಾಟದ ದಿಕ್ಕಿಗೆ ಇಡೀ ವಾತಾವರಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಜೊತೆ, ಕೆ.ಸಿ. ವೇಣುಗೋಪಾಲ್ ಜೊತೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಡೆಯಬೇಕಾಗಿದ್ದಂತಹ ಪ್ರತ್ಯೇಕವಾದಂತಹ ಮಾತುಕತೆ ನಿನ್ನೆ ನಡೆಯೋದಕ್ಕೆ ಸಾಧ್ಯವಾಗಿಲ್ಲ. ನಿನ್ನೆ ತಡರಾತ್ರಿಯ ತನಕವೂ ಕೂಡ ಇದೇ ಬೆಳವಣಿಗೆಯು ನಡೆದಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ನಾಯಕರು ಯಾರೂ ಕೂಡ ರಾಜ್ಯ ನಾಯಕರಿಗೆ ಚರ್ಚೆಗೆ ಅವಕಾಶ ಸಿಕ್ಕಿಲ್ಲ ಮತ್ತು ಅದು ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು 1-2 ದಿನಗಳ ಕಾಲ ಮತ್ತೆ ದೆಹಲಿಯಿಂದ ಕರೆ ಬಂದ್ರೆ ಮಾತ್ರ ವಾಪಸ್ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ನಿನ್ನೆ ಅಲ್ಲಿ ಇದ್ದಂತಹ ವಾತಾವರಣವನ್ನು ಗಮನಿಸಿದ್ರೆ ಬಹುತೇಕ ಸಂಪೂರ್ಣವಾಗಿ ಹೋರಾಟಕ್ಕೆ ಗಮನವನ್ನ ಎಐಸಿಸಿ ನಾಯಕರು ಕೇಂದ್ರೀಕರಿಸಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ. ಇವತ್ತು ಕೂಡ ಹೋರಾಟದ ಮನಸ್ಥಿತಿಯಲ್ಲೇ ರಾಷ್ಟ್ರೀಯ ನಾಯಕರಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ರಾಜ್ಯದ ವಿಚಾರವನ್ನ, ಸಂಪುಟ ವಿಸ್ತರಣೆಯ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಸೂಕ್ತ ಅಲ್ಲ ಅನ್ನುವಂತಹ ವಾತಾವರಣ ಹೈಕಮಾಂಡ್ನ ಮಟ್ಟದಲ್ಲಿ ಕಂಡು ಬಂದಿದೆ. ಇದೇ ಕಾರಣಕ್ಕೋಸ್ಕರ ಅದು ಕೇವಲ 10-15 ನಿಮಿಷಕ್ಕೆ ಮುಗಿಯುವಂತ ಕೆಲಸ ಅಲ್ಲ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ವಾತಾವರಣ. ರಾಹುಲ್ ಗಾಂಧಿ ಅವರೇ ಒಂದು ಫಾರ್ಮ್ಯಾಟ್ ಅನ್ನ ಕೊಟ್ಟಿದ್ರು. ಆ ಫಾರ್ಮ್ಯಾಟ್ಗೆ ಸೂಕ್ತ ಆಗುವಂತಹ ಹೆಸರುಗಳನ್ನ ಸೂಚನೆ ಮಾಡೋದಕ್ಕೆ ರಾಜ್ಯ ನಾಯಕರಿಗೆ ನಿರ್ದೇಶನವನ್ನ ನೀಡಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಈ ಕೊಟ್ಟಂತ ಫಾರ್ಮ್ಯಾಟ್ಗೆ ಯಾರು ಸೂಕ್ತ ಅಲ್ಲ ಅನ್ನುವಂಥದ್ದನ್ನ ಚರ್ಚೆ ಮಾಡೋದಕ್ಕೆ ಕನಿಷ್ಠ 1 ತಾಸಾದರೂ ಬೇಕೇ ಬೇಕು ಅನ್ನುವಂಥ ರೀತಿಯ ವಾತಾವರಣ ಇದೆ. ಇದೆಲ್ಲವನ್ನ ಗಮನಿಸಿಕೊಂಡಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಹುತೇಕ ಶನಿವಾರ ಅಥವಾ ಸೋಮವಾರದ ವೇಳೆಗೆ ಮತ್ತೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಲೆಕ್ಕದಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕ್ಯಾಬಿನೆಟ್ ವಿಸ್ತರಣೆ ಲೋಕಭವನದಲ್ಲಿ ನಡೆಯುತ್ತೆ ಅನ್ನುವಂತಹ ಮುಹೂರ್ತಗಳು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಲೋಕಭವನದಲ್ಲಿ ನಡೆದಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಆಸ್ಪದ ಕೊಡುವಂತಹ ಬೆಳವಣಿಗೆಗಳು ಕಂಡು ಬಂದಿಲ್ಲ. ಹೀಗಾಗಿ ಮತ್ತೊಮ್ಮೆ ಇದೀಗ ಪದಗ್ರಹಣಕ್ಕೆ ಒಂದು ರೀತಿಯ ಗ್ರಹಣ ಹಿಡಿದಿದೆ ಅನ್ಬಹುದು ಪ್ರತಿಮಾ.